ಸಮಿತಿ ರಿಜಿಸ್ಟರ್ ಕರ್ನಾಟಕ ಕೇಂದ್ರ ಕಚೇರಿ ತುಮಕೂರು ಗದಗ ಬೆಟಗೇರಿ ಶಾಖೆ ವತಿಯಿಂದ ಇಂದು ಆಚರಣೆ ಮಾಡುತ್ತಿರತಕ್ಕಂಥ ಈ ಒಂದು ರಥಸಪ್ತಮಿಯ ಸುಂದರ ಕಾರ್ಯಕ್ರಮದಲ್ಲಿ ನನಗೆ ಸಮಿತಿಯ ಪರಿಚಯವನ್ನು ಹೇಳಿಕೊಡಲು ಬಹಳಷ್ಟು ಸಂತೋಷವಾಗುತ್ತಿದೆ. ನಮ್ಮ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ 44 ವರ್ಷಗಳ ಹಿಂದೆ ಮಲ್ಲಾಡಿಹಳ್ಳಿಯ ಶ್ರೀ ರಾಘವೇಂದ್ರ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ಅಜಿತ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಪ್ರಾರಂಭವಾದಂಥ ಚಿಕ್ಕ ಒಂದು ಸಮಿತಿ ಅವತ್ತು ಪ್ರಾರಂಭವಾದಂಥದ್ದು ಇಂದು ಬೃಹದಾಕಾರದಲ್ಲಿ ತನ್ನ ಒಂದು ಹೆಮ್ಮರವಾಗಿ ಬೆಳೆದಿದೆ ಅಂತ ಹೇಳಲಿಕ್ಕೆ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಅದೇ ರೀತಿ 1997ರಲ್ಲಿ ನಮ್ಮ ಗದಗಿನಲ್ಲಿ ಪ್ರಾರಂಭವಾಯಿತು. ನವೆಂಬರ್ನಲ್ಲಿ ಅವರ ರಾಜ್ಯ ಸಂಚಾಲಕರಾದಂಥ ರಾಮಸ್ವಾಮಿ ಅಣ್ಣನವರು ಈ ಒಂದು ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಶಿಲ್ಪಿಗಳು ಅಂತಲೇ ಹೇಳ್ಬೋದು. ಅವರಿಗೆ ಅವರ ಒಂದು ಮಾರ್ಗದರ್ಶನದಲ್ಲಿ 1997ರಲ್ಲಿ ಗದಗಿನಲ್ಲಿ ಪ್ರಾರಂಭವಾದಂಥ ಈ ಒಂದು ಯೋಗ ಶಿಕ್ಷಣ ಸಮಿತಿ ಇಂದು ನಾವು ಎಣಿಕೆ ಮಾಡಿದರೆ ಪ್ರತಿಯೊಂದು ಮನೆಯಲ್ಲಿ ಕನಿಷ್ಠ ಪಕ್ಷ ಒಬ್ಬೊಬ್ಬರು ಯೋಗ ಬಂಧುಗಳು ಇದ್ದಾರೆ ಅಂತ ಹೇಳ್ಬೋದು. ನಾವು ಕನಿಷ್ಠ ಒಬ್ಬರು, ಗರಿಷ್ಠ ಇನ್ನೂ ಹೆಚ್ಚು ಅದಾರೆ. ಅದಕ್ಕಾಗಿ ಈ ಒಂದು ಯೋಗ ಶಿಕ್ಷಣ ಸಮಿತಿ ಈ ಪ್ರಾರಂಭ ಮಾಡುವಂಥ ಮುಖ್ಯ ಉದ್ದೇಶ ಏನಂತಂದ್ರೆ, ಇದೇನು ನಾವು ಹಣವನ್ನು ಕೊಟ್ಟು ಕಲಿಸುವಂಥ ಒಂದು ಉದ್ದೇಶ ಇಲ್ಲ. ಫ್ರೀಯಾಗಿ ಉಚಿತವಾಗಿ ಭಾರತದಲ್ಲಿರ್ತಕ್ಕಂಥ ಅಥವಾ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಈ ಭೂಮಿ ಮೇಲೆ ಬಂದಾನ ಅಂತಂದ್ರೆ ಅವ ಹೆಂಗಿರ್ಬೇಕಂತಂದ್ರೆ ಉತ್ತಮವಾದಂಥ ಜೀವನವನ್ನು ನಡೆಸಬೇಕು ಅಂತಕ್ಕಂಥ ಆಶಯವನ್ನು ಹೊಂದಿ ಪತಂಜಲಿ ಮಹಾಮುನಿಗಳು ಈ ಒಂದು ಯೋಗಾಭ್ಯಾಸದ ಬಗ್ಗೆ ಅವರು ಬರೆದುಕೊಟ್ರು. ನಮ್ಗೆ ಅವ್ರನ್ನ ನೆನೆಸ್ಬೇಕು ನಾವು. ನೋಡ್ರಿ ಎಷ್ಟು ಪರೋಪಕಾರ, ತ್ಯಾಗದಿಂದಲೇ ಭಾಗ್ಯ ಅಂತಾರೆ. ಅದಕ್ಕೆ ಉಚಿತವಾಗಿ ಅಂದ್ರೆ ಉಚಿತವಾಗಿ ಸಿಗಬೇಕು. ಪ್ರತಿಯೊಬ್ಬ ವ್ಯಕ್ತಿಗೆ ಆರೋಗ್ಯ ಉಚಿತವಾಗಿ ಸಿಗಬೇಕು. ಹಂಗಾರೆ ಆರೋಗ್ಯವಾಗಿ ಇರ್ಬೇಕಂದ್ರೆ ಏನ್ ಮಾಡ್ಬೇಕವ? ಹಂಗಾರೆ ದವಾಖಾನಿಗೆ ಹೋಗ್ಬೇಕಾ, ತೋರಿಸ್ಕೋಬೇಕಾ, ಹಣವನ್ನ ಖರ್ಚು ಮಾಡ್ಬೇಕಾ? ಏನಿಲ್ಲ. ಏನು ಹಣವನ್ನ ಖರ್ಚು ಮಾಡಲಾರ್ದನೆ ಅವ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಗಾಳಿಯನ್ನ ಸೇವಿಸಿ ಅವನ ದೇಹದ ಪರಿಶ್ರಮದಿಂದ ಯೋಗಾಸನವನ್ನ ಮಾಡಿ ಪ್ರಾಣಾಯಾಮವನ್ನು ಮಾಡಿ ಅವ ಒಳ್ಳೆಯ ಜೀವನವನ್ನು ಪಡಿಬೇಕು ಅನ್ನುವಂಥ ಉದ್ದೇಶದಿಂದ ಪ್ರಾರಂಭವಾದಂಥ ಈ ಸಂಸ್ಥೆ ಬಹಳಷ್ಟು ಸೇವಾ ಕಾರ್ಯಗಳನ್ನ ಇಂದಿನ ಚಟುವಟಿಕೆಗಳನ್ನ ಮಾಡ್ತಾ ಬಂದಿದೆ. ಹಂಗಾರೆ ಯಾಕೆ ಬೇಕು ಮನುಷ್ಯನಿಗೆ ಯೋಗ ವಿದ್ಯೆ ಅಂತೇಳಿ ನಾವು ಕೇಳ್ಬೋದು. ಈಗ ಬೇಕಾದಷ್ಟು ಕೋಟ್ಯಾಧೀಶರು ಲಕ್ಷಾನುಗಟ್ಟಲೆ ಗಳಿಸಿರ್ತಾರೆ. ನಮ್ಗೆ ಹಣದಿಂದ ಎಲ್ಲ ಕೊಳ್ಕೊಂತೀವಿ, ಯೋಗ ವಿದ್ಯೆನೇ ಯಾಕೆ ಬೇಕು, ಇದರಿಂದನೇ ನಮ್ಮ ಜೀವನ ನಡೀತೈತೇನೋ ಅಂತೇಳಿ. ಯಾವಾಗಲೂ ಮನುಷ್ಯನಿಗೆ ದೇವರು ಕರುಣಿಸಿದಂಥ ಅಷ್ಟಭಾಗ್ಯಗಳಲ್ಲಿ ಆರೋಗ್ಯ ಭಾಗ್ಯ ಮೊದಲನೇದು. ಮೊದಲು ಆರೋಗ್ಯ ಭಾಗ್ಯ, ನಂತರ ಧನ ಕನಕ ಪುತ್ರ ಭಾಗ್ಯ ಸಂಪತ್ತು ಪಶು ಇವೆಲ್ಲ ಭಾಗ್ಯಗಳು ಈ ನಂತರದಲ್ಲಿ ಬರ್ತಾವೆ. 100 ವರ್ಷದ ಆಯುಷ್ಯನ ಮನುಷ್ಯ ಪಡೆದಾನ ಅಂತಂದ್ರೆ ಈ ಎಲ್ಲಾ ಭಾಗ್ಯಗಳಿದ್ದು ಆರೋಗ್ಯ ಭಾಗ್ಯನೇ ಇಲ್ಲ ಅಂದ್ರೆ 100 ವರ್ಷವನ್ನ ಹೆಂಗ ಚಂದಾಗಿ ನಡೆಸ್ತಾನ? ಏನಿದ್ರೂ ಉಪಯೋಗ ಇಲ್ಲ. ಅದಕ್ಕಾಗಿ ರಾಘವಾಂಕ ಕವಿಗಳು ಹರಿಶ್ಚಂದ್ರ ಚರಿತ್ರೆಯೊಳಗೆ ಒಂದ್ ಕಡೆ ಹೇಳ್ತಾರ ಅವರು, ಹೃದಯ ಪರಿದ ಹೊತ್ತು ರೆಂಬೆ ಅಪ್ಸರೆಯಿಂದ ಏನು ಪ್ರಯೋಜನ ಅಂತ ಹೇಳಿ. ರೆಂಬೆ ಅಪ್ಸರೆ ಇದ್ರೆ ಏನು ಪ್ರಯೋಜನ? ಹೃದಯ ಪರಿವ ಹೊತ್ತು ಅಂತ ಹೇಳಿ. ಅಂದ್ರೆ ಬಹಳಷ್ಟು ನಾವು ರೋಗಗ್ರಸ್ತ ಆದಂತ ಸಂದರ್ಭದಲ್ಲಿ ರೆಂಬೆ ಊರ್ವಶಿ ನಮಗಿದ್ರೆ ಏನು ಪ್ರಯೋಜನ? ಅವಾಗ ಯಾರನ್ನ ನೆನೆಸ್ತೀವಿ? ನಾವು ಧನ್ವಂತರಿಗಳನ್ನ ನೆನೆಸ್ತೀವಿ. ಆವಾಗ ಬೇಕಾಗಿರೋದೇ ನಮಗೆ ಆರೋಗ್ಯ ಸಂಪತ್ತು. ಅದಕ್ಕಾಗಿ ಆ ಒಂದು ಉದ್ದೇಶದಿಂದ ಪ್ರಾರಂಭವಾದಂತಹ ಈ ಸಂಸ್ಥೆ ಹಲವಾರು ಚಟುವಟಿಕೆಗಳನ್ನು ಆಚರಣೆ ಮಾಡ್ತಾ ಬಂದಿದೆ. ಅದು ಪಂಚಮುಖಿ ಶಿಕ್ಷಣ ಅಂತ ಹೇಳಿ ಪಂಚಮುಖಿ ಶಿಕ್ಷಣವನ್ನು ಅಳವಡಿಸಿಕೊಂಡಿವಿ ನಾವಿಲ್ಲೇ. ಆಮೇಲೆ 3 ಧ್ಯೇಯೋದ್ದೇಶಗಳದಾವು: ಸಂಸ್ಕಾರ, ಸಂಘಟನೆ, ಸೇವೆ ಅಂತಕ್ಕಂಥದ್ದು. ಇನ್ನು ಪಂಚಮುಖಿ ಶಿಕ್ಷಣ ಅಂತಂದ್ರೆ ಶಾರೀರಿಕವಾಗಿ, ಆಧ್ಯಾತ್ಮಿಕವಾಗಿ, ದೈಹಿಕವಾಗಿ, ಬೌದ್ಧಿಕವಾಗಿ, ನೈತಿಕವಾಗಿ, ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ ಸಂಪೂರ್ಣವಾಗಿ ಏನು ಬೆಳವಣಿಗೆಯನ್ನು ಹೊಂದಬೇಕು ಒಬ್ಬ ವ್ಯಕ್ತಿ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಪ್ರಾರಂಭವಾದಂತಹ ಈ ಸಂಸ್ಥೆ ಇಲ್ಲಿಯವರೆಗೂ ಸಹಿತ ನಮ್ಮ ಬರೇ ರಾಜ್ಯ ಅಲ್ಲ, ರಾಷ್ಟ್ರ ಅಲ್ಲ, ಇಡೀ ಜಗತ್ತಿನ ತುಂಬ ತನ್ನ ಶಾಖೆಗಳನ್ನು ಪ್ರಸಾರ ಮಾಡಿ ಉಚಿತವಾದಂತಹ ನಿಸ್ವಾರ್ಥ ಸೇವೆಯನ್ನ ಮಾಡ್ತಾ ಇದೆ. ಅದಕ್ಕಾಗಿ ಬನ್ನಿ ಯೋಗ ಬಂಧುಗಳೇ, ನಾವೆಲ್ಲ ಈ ಮಹಾಮುನಿಗಳು ಪತಂಜಲಿಗಳು ನೀಡಿದಂತ ಈ ಅಷ್ಟರತ್ನದ ಒಂದು ಸೌಭಾಗ್ಯವನ್ನ ನಾವು ಉಣ್ಣೋಣ, ಎಲ್ಲರಿಗೂ ಉಣಬಡಿಸೋಣ. ತನ್ಮೂಲಕ ವೈಯಕ್ತಿಕವಾದಂತಹ ಪ್ರಗತಿಯನ್ನು ಮಾಡಿಕೊಳ್ಳೋಣ, ದೇಶದ ಪ್ರಗತಿಯನ್ನು ಮಾಡೋಣ, ಇಡೀ ಜಗತ್ತನ್ನ ಸ್ವಸ್ಥವಾಗಿ ಇಡಲು ಪ್ರಯತ್ನಿಸೋಣ ಅಂತಕ್ಕಂಥ ಒಂದು ಆಶಯದೊಂದಿಗೆ ಈ ಒಂದು ಸಂಸ್ಥೆಯ ಪರಿಚಯವನ್ನ ಮಾಡ್ತಾ ಇದ್ದೀನಿ, ಮುಗಿಸ್ತಾ ಇದ್ದೀನಿ. ಹರಿ ಓಂ.